ಮ್ಯಾಮ್, ಬೈ ಮಿಸ್ಟೇಕಿಂದ ನಡೆದಿರೋದಷ್ಟೇ. ಐ ಆಮ್ ಸಾರಿ. ಯಾವನೋ ಒಬ್ಬ ಸಿಕ್ತ ಅಂತ ಕೈ ಹಿಡ್ಕೊಂಡು ಬಂದ್ಬಿಡದ. ರಿಷಿ ಸರ್ ನನ್ನ ಯಾಕೆ ವಿದ್ಯಾರ್ಥಿ ಅಂತ ತೋರಿಸ್ತಿರೋ ಕಾಳಜಿನ ನಾನು ಸ್ನೇಹ ಅಂತ ಅಂದ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದೆ. ಅವ್ರು ನನ್ನವೇ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಬರಬೇಕು ಅನ್ನೋ ಆಸೆಯಲ್ಲೇ ಕರ್ಕೊಂಡು ಬಂದರು. ಆದರೆ ಬರೋಕ್ಕೂ ಮೊದಲು ನಾನು ಯೋಚನೆ ಮಾಡಬೇಕಿತ್ತು. ನನ್ನಿಂದ ಅವ್ರ ತಲೆ ತಗ್ಸಂಗಾಯ್ತು. ಕಮಲಿ ಅವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅನಿಕಾ, ನೀನಿಲ್ಲಿ ಯಾಕೆ ಋಷಿ? ನಾನು ಬರಬಾರ್ದಾ? ಕಮಲಿ ಅವ್ರನ್ನ ನೋಡ್ದ, ಅವ್ರು ವಾಶ್ರೂಮ್ಗೆ ಹೋಗಿದ್ರು. ಕಮಲಿ ಅವಳು ಆಗ್ಲೇ ಓಡೋದ್ಲಲ್ಲ ಋಷಿ? ಯಾ, ಐ ಗೆಸ್ ಶಿ ಫೆಲ್ಟ್ ಎಂಬ್ಯಾರೆಸ್ಡ್. ಅವಳು ಓಡೋಗೋದನ್ನ ನಾನು ನೋಡಿದೆ. ಅದಕ್ಕೆ ಹೇಳೋದು ಋಷಿ, ಸ್ಟೇಟಸ್ ನೋಡಿ ಜನರ ಹತ್ರ ಕ್ಲೋಸ್ ಆಗಬೇಕು ಅಂತ. ಆ ಹಳ್ಳಿ ಗುಗ್ಗನ್ನ ಇಲ್ಲಿ ಕರ್ಕೊಂಡು ಬಂದರೆ ಇನ್ನೇನಾಗುತ್ತೆ ಹೇಳು? ಎಲ್ರ ಮುಂದೆ ಅವಳು ಫೂಲ್ ಆದ್ಲು ಆ್ಯಂಡ್ ನಿಂಗೂ ಇನ್ಸಲ್ಟ್ ಮಾಡಿದ್ಲು. ನೋಡು, ನೀನು ಎಷ್ಟು ಖುಷಿಯಿಂದ ಬಂದಂಥ ಡಿನ್ನರ್ ಎಲ್ಲ ಹಾಳಾಯ್ತು. ಹೋಗ್ಲಿ ಬಿಡು ಋಷಿ, ಅವಳು ಹೋದ್ರೆ ಏನಂತೆ? ಅಟ್ಲೀಸ್ಟ್ ಈಗ ಅವಳನ್ನ ಎಲ್ಲಿಡಬೇಕು ಅಂತ ನಿನಗೆ ಅರ್ಥ ಆಯ್ತಲ್ಲ, ರೈಟ್? ಇಟ್ಸ್ ಓಕೆ, ಐ ವಿಲ್ ಗಿವ್ ಯು ಕಂಪನಿ. ವಿ ಕ್ಯಾನ್ ಎಂಜಾಯ್. ಸರ್, ಇಲ್ಲಿ ಲಂಗಾದಾವಣಿ ಹಾಕೊಂಡಿರೋ ಹೆಣ್ಣು ಹುಡುಗಿ ಎಲ್ಲರೂ ಪಾಸ್ ಆದ್ಲ? ಕಮಲಿ ಅವರೇ, ಎಲ್ಲಿದ್ದೀರಾ? ಯಾಕೆ ನನಗೇನು ಹೇಳ್ದೆ ಹೋಗ್ಬಿಟ್ರಿ? ನಿಮ್ಮ ಮನ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ನಿಮ್ಮ ಬಗ್ಗೆ ಯಾವುದೇ ರೀತಿ ತಪ್ಪಾಗಿ ಅಂದ್ಕೊಂಡಿಲ್ಲ. ಕಮಲಿ ಅವರೇ, ಎಲ್ಲಿದ್ದೀರಾ? ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ? ಕಮಲಿ ಅವರೇ, ಕೂತ್ಕೊಳ್ಳಿ ಪ್ಲೀಸ್. ಇನ್ನು ನನ್ನಿಂದ ಓಡೋದಕ್ಕಾಗಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಹೇಳ್ದೆ ಬರೋವಷ್ಟು ನಾನು ನಿಮಗೆ ಬೇಡವಾಗೋದ್ನ? ಹೇಳಿ ಕಮಲಿ ಅವರೇ, ಏನಾಯ್ತು ಕಮಲಿ ಅವರೇ? ನೀವು ಹೀಗೆ ನನ್ನ ಬಿಟ್ಟು ಬಂದರೆ ನಾನು ಒಬ್ಬನೇ ಆಗೋಗ್ತೀನಿ. ಇನ್ಯಾವತ್ತೂ ನನ್ನ ಒಂಟಿಯಾಗಿ ಬಿಟ್ಟು ಬರಲ್ಲ ಅಂತ ಮಾತು ಕೊಡಿ.
ಕ್ಷಮಿಸ್ಬಿಡಿರಿ ಸರ್. ನನ್ನಿಂದ ನಿಮ್ಮ ಮನ್ಸಿಗೆ ಸ್ಯಾನೆ ಬೇಸರ ಆಗೈತೆ. ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಇಂಥ ದೊಡ್ಡ ಜಾಗದಾಗೆ ಹೆಂಗ್ ನಡ್ಕೊಬೇಕು ಅಂತ ನಂಗೆ ಗೊತ್ತಿಲ್ಲ. ನನ್ನಿಂದ ನೀವೆಲ್ಲರೂ ಮುಂದೆ ತಲೆ ತಗ್ಸಂಗೆ ನಾನು ಮಾಡಿಬಿಟ್ಟೆ. ಕಮಲಿ ಅವರೇ, ನೀವು ಯಾವತ್ತೂ ನನ್ನ ತಲೆ ತಗ್ಸೋ ಹಾಗೆ ಮಾಡಿಲ್ಲ, ಮಾಡೋದು ಇಲ್ಲ. ರೆಸ್ಟೋರೆಂಟಲ್ಲಿ ಇದ್ದವ್ರ ಹಾಗೆ ನೀವು ಬಿಹೇವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನೀವು ತಪ್ಪು ಮಾಡಿದ್ದೀರಾ ಅಂತ ಯಾಕೆ ಅನ್ಕೋತೀರಿ? ನೀವು ಅವ್ರಿಗಿಂತ ಬೇರೆ ಕಮಲಿ ಅವರೇ. ಅವ್ರು ಯಾರು ನಿಮ್ಮ ಹಾಗಿಲ್ಲ ಅಂತ ನೀವು ಫೀಲ್ ಆಗಬೇಕು. ನಿಮ್ಮ ಮನಸ್ಸಿನ ಮುಗ್ಧತೆ ಮುಂದೆ ಈ ಲಕ್ಸುರಿ ಜೀವನ ಯಾವ ಲೆಕ್ಕ? ನಿಮ್ಮ ಪರಿಶುದ್ಧವಾದ ಮನಸ್ಸು ಇದೆಲ್ಲವನ್ನು ಮೀರಿದ್ದು ಕಮಲಿ ಅವರೇ. ನಾನು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬಂದು ಹರ್ಟ್ ಮಾಡಿದೆ ಅಂತ ಪಾಪ ಪ್ರಜ್ಞೆ ಕಾಡ್ತಿದೆ ಕಮಲಿ ಅವರೇ. ಅಯ್ಯೋ ಸರ್, ನಿಮ್ದೇನು ತಪ್ಪಿಲ್ಲ ಅಲ್ವಾ? ನಂದೇನು ತಪ್ಪಿಲ್ಲ ಅಂದಮೇಲೆ ನಿಮ್ಮದು ಏನೂ ತಪ್ಪಿಲ್ಲ ಕಮಲಿ ಅವರೇ. ಆದ್ರೂ ಸರ್, ಅಲ್ಲಿ ನೀವು ಅನ್ಕೊಂಡಾಗ ನನ್ನಿಂದ ಇರೋಕ್ಕಾಗಿಲ್ಲ. ಪಾಪ ನೀವೇನೇನೋ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರಿ. ನನ್ನಿಂದ ಸಾಕು ನಿಲ್ಲಿಸಿ. ನೀವು ಹೀಗೆ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೆ ಅಷ್ಟೇ. ಸರ್, ರಿಷಿ ಸರ್, ನೀವು ಮೊದಲು ನಾರ್ಮಲ್ ಆಗಿದ್ದೀನಿ ಅಂತ ಹೇಳಿ, ಆಮೇಲೆ ತಿರುಗೋದು. ಹ್ಞೂ. ನೋಡಿ, ನಿಮ್ಮಿಂದ ನನ್ನ ಪ್ಲ್ಯಾನ್ ಯಾವುದೂ ಹಾಳಾಗಿಲ್ಲ. ಆ್ಯಕ್ಚುಲಿ ಅಸ್ಲಿ ಪ್ಲ್ಯಾನ್ ಈಗ ಶುರು. ಬನ್ನಿ ನನ್ನ ಜೊತೆ. ಸರ್, ಮತ್ತೆ ಪ್ಲಾನಾ? ಬೇಡ ಸರ್, ಪ್ಲೀಸ್. ಇದು ಬೇರೆ ಕಮಲಿ ಅವರೇ, ಬನ್ನಿ. ಸರ್, ಎಲ್ಲಿಗೆ ಅಂತಾದ್ರೂ ಹೇಳಿ. ಸರ್ಪ್ರೈಸ್. ನೀವು ಬನ್ನಿ. ಯಾವನು ರೋಡಲ್ಲಿ ತಂದಿಟ್ಟಿರೋನು? ಇಡಿಯಟ್! ನಾನು ಬರ್ತಿದ್ದೀನಿ ಅಂತ ಒಬ್ರಿಗೂ ಕೇರೇ ಇಲ್ಲ. ಯಾಕೆ? ನನ್ನ ಹುಡುಗ ಮೈ ಬಾಯ್ ಫ್ರೆಂಡ್ಗೆ ಕೇರ್ ಇಲ್ಲ. ಹೂ. ಮನೆ ಅನ್ನಪೂರ್ಣಮ್ಮನ ಮನೆ. ವಾಟ್? ಇಷ್ಟೊಂದು ಡಾರ್ಕ್ ಆಗಿದೆಯಾ? ಅಥವಾ ನನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ? ಯಾವನಪ್ಪ ಕಟ್ಟಿದ್ದು ಈ ಮನೆನ? ಇಷ್ಟೊಂದು ಸ್ಟೆಪ್ಸ್ ಇದೆಯಲ್ಲ, ಇದನ್ನ ಮುಂದೆ ಹತ್ಬೇಕಾ ಅಥವಾ ಹಿಂದೆ ಹತ್ಬೇಕಾ? I'm going up. Five. 7. ಅಯ್ಯಯ್ಯೋ, ಬೇಬಿ ಏನ್ ಈ ಅವತಾರದಲ್ಲಿ ಬರ್ತಿದ್ದಾಳೆ? ಅಪ್ಪ
ಅಪ್ಪ ಇದನ್ನೇನಾದ್ರೂ ಅನ್ಪೂರ್ಣ ನೋಡಿದ್ರೆ ಅಷ್ಟೇ, ಇರೋ ಒಂದು ಮನೆ 4 ಆಗೋಗುತ್ತೆ. ಅನಿಕಾ, ಅನಿಕಾ, ಏನಾಗಿದೆ ನಿನಗೆ? You look like my mama. ನಾನೇ ಕಣೆ ನಿಮ್ಮಮ್ಮಮ್ಮ. ನೀನ್ ಮನೆಗೆ ಬಂದಿದ್ಯಾ ಬೇಬಿ? ಅಮ್ಮಮ್ಮಮ್ಮ, ನೀವೇ ನನಗೆ ಇದು ಮನೆ ಅಂತ ಹೇಳ್ಕೊಡ್ಬೇಕಾ? ನನಗೆ ಗೊತ್ತಿಲ್ವಾ? ವಾಟ್ ಯು ಥಿಂಕ್? ಆಮ್ ಐ ಅ ಚೈಲ್ಡ್? ಅನಿಕಾ, ಯಾಕೆ ಹೀಗಾಡ್ತಿದ್ಯಾ ನೀನು? ಅನಿಕಾ, ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ಅನಿಕಾ, ನಡಿ. ಅವರಿಬ್ರು ಆ ರಿಷಿ ಮತ್ತೆ ಆ ಕೆಸರಿನ ಕಮಲಿ ನನ್ನ ಕಣ್ಣು ಮುಂದೆನೆ, ಅಮ್ಮಮ್ಮ ನನ್ನ ಕಣ್ಣು ಮುಂದೆನೆ. ಶಿಟ್! ಏನಾದರೂ ಕೈ ಕೊಡು, ಕೊಡು, ಹೊಡೆದಾಕ್ಬಿಡ್ತೀನಿ. ಬೇಬಿ ಬೇಡ, ನೋಡು, ನೀನು ನನ್ನ ಮೊಮ್ಮಗಳಲ್ವಾ? ಹೇಳಿದ ಮಾತು ಕೇಳ್ತೀಯಲ್ವಾ? ಜಾನ ಅಲ್ವಾ ನೀನು? ಬಾ. ಡಿನ್ನರ್ ಕರ್ಕೊಂಡು ಹೋಗ್ತಾನ ಅವನು. ಆ ಹಳ್ಳಿ ಗುಗ್ಗುಗೆ ಸಿಟಿ ಪಾಶ್ ಲೈಫ್ ಬೇಕಾ? ಅವಳನ್ನ ಅನಿಕಾ, ಏನೋ ಸದ್ದಾದಂಗೆ ಆಯ್ತಲ್ಲ. ಯಾರಿರ್ಬೋದು ಇಷ್ಟೊತ್ತಲ್ಲಿ? ಯಾರು ಇಲ್ವಲ್ಲ? ಸರ್, ಈಟೊತ್ನಾಗ ಎಲ್ಲಿ ಕರ್ಕೊಂಡು ಹೋಯ್ತಿದ್ದೀರಾ? ಹೇಳಿ ಸರ್. ಕಮಲಿ ಅವರೇ, ನೀವೊಂಥರ ಬಲೂನು. ಬಲೂನಾ? ಹಾಂ, ಬಲೂನ್ಗೆ ಕನ್ನಡದಲ್ಲಿ ಏನಂತಾರೆ? ಅಲೋ ಸರ್, ನನಗೂ ಅರ್ಥ ಆಯ್ತೈತೆ. ಅಂದರೆ ಬಲೂನ್ ಅಂತ ಯಾಕೆ ಕರೆದ್ರಿ ಅಂತ ಕೇಳಿದೆ. ಮತ್ತಿನ್ನೇನು ಕಮಲಿ ಅವರೇ, ಕೇಳಿದ್ದನ್ನೇ ಕೇಳಿ ಬಲೂನ್ ಥರ ಊತಿರಪ್ಪ. ಸರ್ಪ್ರೈಸ್ ಅಂದೆ ತಾನೆ, ಬನ್ನಿ ಸುಮ್ಮನೆ. ಇಷ್ಟೊತ್ತು ಮಾತನ್ನ ಓದಿ ಬಲೂನ್ ಥರ ಆಗಿದ್ರಿ, ಈಗ ನೀವೇ ಬಲೂನ್ ಥರ ಇದ್ದೀರಾ. ಏನಂದ್ರೆ? ನೋಡ್ಕೊಂಡು ನಡೆಯೋದಲ್ವಾ ಕಮಲಿ ಅವರೇ? ಬನ್ನಿ. ಹೊಟ್ಟೆ ಬೇರೆ ಸ್ಯಾನೆ ಹಸಿತೈತೆ. ಆ ದೊಡ್ಡ ಹೋಟ್ಲಾಗೂ ಏನೂ ತಿನ್ನಲಿಲ್ಲ. ರಿಷಿ ಸರ್ ನೋಡಿದ್ರೆ ಎಲ್ಗೋ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತವ್ರೆ. ಈಗ ಹೆಂಗೆ ಹೇಳೋದು? ಕಮಲಿ ಅವರೇ, ಆರ್ ಯು ಆಂಗ್ರಿ? ಸರ್, ಹೆಂಗೆ ಸರ್ ಈಟೊಂದು ಕರೆಕ್ಟಾಗಿ ಹೇಳಿದ್ರಿ? ನಾನು ನಿಮ್ಮ ತವ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಹೌದಾ, ಅಷ್ಟೊಂದು ಕೋಪದಲ್ಲಿದ್ದೀರಾ? ಕೋಪನಾ? ಹಾಂ, ಆರ್ ಯು ಆಂಗ್ರಿ? ಕೋಪದಲ್ಲಿದ್ದೀರಾ ಅಂತ ಕೇಳಿದೆ. ಹಾಂ.
ಆ್ಯಂಗ್ರಿನಾ? ನಾನೇನೋ ಹಂಗ್ರಿ ಅಂತ ಹೇಳಿದ್ರಿ ಅನ್ಕೊಂಡೆ. ನಂಗೆ ಹೊಟ್ಟೆ ಹಸಿತೈತಾ ಅಂತ ಕೇಳ್ತಿದ್ದೀರೇನೋ ಅನ್ಕೊಂಡು ಬಡ್ಬಡಾಯಿಸ್ಬಿಟ್ಟೆ ಸರ್. ನಿಮ್ಗೆ ಹಸುವಾಗ್ತಿದ್ಯಾ ಅಂತ ನಾನು ಕೇಳಲ್ಲ. ಹಾಂ, ಯಾಕೆ? ಯಾಕಂದ್ರೆ ನಂಗೆ ಆಲ್ರೆಡಿ ಗೊತ್ತು ನಿಮ್ಮ ಹೊಟ್ಟೆಯಲ್ಲಿ ಕಾಲೇಜ್ ಬೆಲ್ಗಿಂತ ಜಾಸ್ತಿ ಬೆಲ್ಗಳು ಬಾರಿಸ್ತಿದ್ದಾವೆ ಅಂತ. ಅದಕ್ಕೆ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದೆ. ಅಲ್ಲಿ ನೋಡಿ, ಅಣ್ಣ 2 ಪ್ಲೇಟ್ ಇಡ್ಲಿ ಕೊಡಿ. ಕಮ್ಲಿ ಅವರೇ, ನಾವು ಹೋಗಿದ್ದಿದ್ದು 5 ಸ್ಟಾರ್ ಹೋಟ್ಲೆ, ಆದ್ರೆ ಇದು 500 ಸ್ಟಾರ್ ಹೋಟ್ಲು. 500 ಸ್ಟಾರ್ ಹೋಟ್ಲಾ? ಹಾ, ಅಲ್ಲಿ ನೋಡಿ, ಕತ್ತೆತ್ತಿ ಮೇಲ್ ನೋಡಿದ್ರೆ ಎಲ್ಲ ಕಡೆ ಸ್ಟಾರ್ಸ್. ಥ್ಯಾಂಕ್ ಯು. ಕಮ್ಲಿ ಅವರೇ, ಬನ್ನಿ ಕೂತ್ಕೊಳ್ಳೋಣ. ಸೀಟ್ಸ್ ಆಲ್ರೆಡಿ ರಿಸರ್ವ್ ಆಗಿದೆ. ಸರ್, ಇಲ್ಲೇ ಚೆನ್ನಾಗೈತೆ, ಇಲ್ಲೇ ನಿಂತ್ಕೊಂಡು ತಿನ್ನುಮ. ಅಲ್ವಾ? ಫುಲ್ಲಿ ಏರ್ ಕಂಡೀಷನ್ಡ್, ಸೂಪರ್ ಆಗಿರುತ್ತೆ. ಅಯ್ಯೋ ಸರ್, ಅಣ್ಣ ಒಂದು ಗ್ಲಾಸ್ ನೀರು ಕೊಡಿ ಸರ್. ನೀರು ಕುಡೀರಿ ಸರ್. ಸರ್, ಯಾಕೆ ನೋಡಿ, ಇನ್ ಸ್ವಲ್ಪ. ಸರ್, ಓಕೆನಾ? ಸರಿ ಹೋಯ್ತಾ? ತಿನ್ನುವಾಗ ನಮ್ಮನ್ನ ಯಾರಾದರೂ ನೆನ್ಪು ಮಾಡಿಕೊಂಡ್ರೆ ಹೀಗಾಗುತ್ತೆ ಅಂತಾರೆ. ಆದರೆ ಪ್ರತಿ ಕ್ಷಣ ನನ್ನ ಮನಸಾರೆ ನೆನಪಿಸ್ಕೊಳ್ಳೋ ಹುಡುಗಿನೇ ಜೊತೆಲಿರುವಾಗ ಹೀಗಾಗದೇ ಇರುತ್ತಾ? ಸರ್, ಓಕೆನಾ ಸರ್? ಓಕೆ ಕಮ್ಲಿ ಅವರೇ. ಓಕೆ ಕಮ್ಲಿ ಅವರೇ, ನೀವು ನನ್ನ ಜೊತೆ ಇದ್ರೆ ನನ್ನ ಜೀವನ ಪೂರ್ತಿನೂ ಓಕೆನೆ.